ಈ 5 ರಾಶಿಯವರಿಗೆ ಗ್ರಹಣ ದೋಷ, ಕೈಗೆ ಬಂದ ಹಣ ಮನೆಗೆ ಬರುವುದು ಕಷ್ಟ. ಕೇತು ಚಂದ್ರ ಸಂಯೋಗದಿಂದ ಗ್ರಹಣ ದೋಷ ಉಂಟಾಗಲಿದೆ. ಇದು ಕೆಲ ರಾಶಿಯವರಿಗೆ ಸಮಸ್ಯೆಗಳನ್ನು ಸೃಷ್ಟಿಸುವ ಸಾಧ್ಯತೆ ಹೆಚ್ಚು. ಹಾಗಾದರೆ ಯಾವ ರಾಶಿಯವರು ಈ ಸಮಯದಲ್ಲಿ ಜಾಗರೂಕರಾಗಿರಬೇಕು ಎಂದು ತಿಳಿಯಿರಿ. ಜ್ಯೋತಿಷ್ಯದಲ್ಲಿ ಕೇತುವನ್ನು ಮೋಕ್ಷ, ವೈರಾಗ್ಯ ಮತ್ತು ಹಿಂದಿನ ಜನ್ಮದ ಕರ್ಮಗಳನ್ನು ಪ್ರತಿನಿಧಿಸುವ ಗ್ರಹವೆಂದು ಪರಿಗಣಿಸಲಾಗುತ್ತದೆ. ಚಂದ್ರನನ್ನು ಮನಸ್ಸು, ಭಾವನೆ ಹಾಗೂ ಸೃಜನಶೀಲತೆಯ ಅಧಿಪತಿ ಎಂದು ಕರೆಯಲಾಗುವುದು. ಈ 2 ಗ್ರಹಗಳು ಒಟ್ಟಿಗೆ ಸೇರಿದಾಗ ಅತ್ಯಂತ ಅಶುಭ ಯೋಗ ಸೃಷ್ಟಿಯಾಗಲಿದೆ. ಜಾತಕದಲ್ಲಿ ಈ 2 ಗ್ರಹಗಳ ಸ್ಥಾನ ದುರ್ಬಲವಾಗಿದ್ದರೆ ಖಿನ್ನತೆ, ಭಯ, ಆತಂಕ, ಅಸಮಾಧಾನ ಉಂಟಾಗುವುದು. ಅಂದಹಾಗೆ ಫೆಬ್ರವರಿ 3ರಂದು ಸಿಂಹ ರಾಶಿಯಲ್ಲಿ ಇರುವ ಕೇತುವಿನೊಂದಿಗೆ ಚಂದ್ರಗ್ರಹ ಸಂಚಾರ ಮಾಡಲಿದೆ. ಸಿಂಹ ರಾಶಿಯಲ್ಲಿ ಕೇತು ಚಂದ್ರ ಸಂಚಾರದಿಂದಾಗಿ ಗ್ರಹಣ ಯೋಗ ರೂಪುಗೊಳ್ಳುವುದು. ಇದು ಕೆಲ ರಾಶಿಯವರಿಗೆ ಗ್ರಹಣ ದೋಷ ಸೃಷ್ಟಿಸಲಿದೆ. ಇದು ಆರ್ಥಿಕ ಸಮಸ್ಯೆ ಹಾಗೂ ಸವಾಲುಗಳನ್ನು ತರುವುದು. ಹಾಗಾದರೆ ಯಾವ ರಾಶಿಯವರು ಈ ಸಮಯದಲ್ಲಿ ಜಾಗರೂಕರಾಗಿರಬೇಕು ಎಂದು ತಿಳಿಯಿರಿ. 1. ಮೇಷರಾಶಿ. ಮೇಷರಾಶಿಯ 5ನೇ ಮನೆಯಲ್ಲಿ ಕೇತು ಹಾಗೂ ಚಂದ್ರ ಸಂಯೋಗವಾಗಲಿದೆ. ಈ ಸಮಯದಲ್ಲಿ ಮೇಷರಾಶಿಯವರು ತುಂಬ ಜಾಗರೂಕರಾಗಿರಬೇಕು. ಇದರಿಂದಾಗಿ ಸಂತಾನ ಭಾಗ್ಯದ ಕೊರತೆ ಹಾಗೂ ಶಿಕ್ಷಣದಲ್ಲಿ ಅಡಚಣೆಯನ್ನು ನೀವು ಎದುರಿಸಬಹುದು. ಆರ್ಥಿಕ ಜೀವನದಲ್ಲಿ ಹಲವಾರು ಸಮಸ್ಯೆಗಳು ಎದುರಾಗುವ ಸಾಧ್ಯತೆ ಉಂಟು. ಹಿಂದೆಂದೂ ಕಂಡಿರದ ಸಮಸ್ಯೆಗಳನ್ನು ನೀವು ಕಾಣುವಿರಿ. ಮನೆಯಲ್ಲಿ ಶುಭ ಕಾರ್ಯಗಳಿಗೆ ಅಡ್ಡಿಯಾಗುವ ಸಾಧ್ಯತೆ ಇದೆ. ಹೀಗಾಗಿ ಫೆಬ್ರವರಿ 3ರಿಂದ 5ರವರೆಗೆ ಯಾವುದೇ ಶುಭ ಕಾರ್ಯಗಳನ್ನು ನಡೆಸದೇ ಇರುವುದು ಉತ್ತಮ. ಯಾಕೆಂದರೆ ಈ ಸಮಯದಲ್ಲಿ ಕೇತು ಹಾಗೂ ಚಂದ್ರ ನಿಮ್ಮ ಜಾತಕದಲ್ಲಿ ಉತ್ತಮ ಸ್ಥಾನದಲ್ಲಿ ಇರುವುದಿಲ್ಲ. ಹೀಗಾಗಿ ಈ ಸಮಯದಲ್ಲಿ ಸಮಸ್ಯೆಗಳನ್ನು ಸೃಷ್ಟಿಸುವ ಸಾಧ್ಯತೆಗಳು ಇವೆ. ಆದ್ದರಿಂದ ಜಾಗರೂಕರಾಗಿರುವುದು ಅವಶ್ಯಕ. 2. ಸಿಂಹರಾಶಿ. ಸಿಂಹರಾಶಿಯ ಲಗ್ನ ಸ್ಥಾನದಲ್ಲಿ ಕೇತುವಿನೊಂದಿಗೆ ಚಂದ್ರ ಸಂಯೋಗವಾಗಲಿದೆ. ಈ ಸಂಯೋಗ ಸಿಂಹರಾಶಿಯವರಿಗೆ ಅಶುಭ ಫಲಗಳನ್ನು ನೀಡಲಿದೆ. ಕೇತುವಿನೊಂದಿಗೆ ಫೆಬ್ರವರಿ 3ರಿಂದ ಫೆಬ್ರವರಿ 5ರವರೆಗೆ ಚಂದ್ರ ಸಂಚಾರ ಮಾಡಲಿದೆ. ಈ ಸಮಯದಲ್ಲಿ ಸಿಂಹರಾಶಿಯವರು ತುಂಬ ಜಾಗರೂಕರಾಗಿರಬೇಕು. ವಾಹನ ಚಲಾಯಿಸುವ ವೇಳೆ ಮೈಯೆಲ್ಲ ಕಣ್ಣಾಗಿರುವುದು ಉತ್ತಮ. ಹಣಕಾಸಿನ ವ್ಯವಹಾರಗಳನ್ನು ಮುಂದೂಡುವುದು ಒಳ್ಳೆಯದು. ಈ ಸಮಯದಲ್ಲಿ ಯಾವುದೇ ಶುಭ ಕಾರ್ಯಗಳು ಶುಭ ಫಲಗಳನ್ನು ನೀಡುವುದಿಲ್ಲ. ಮಕ್ಕಳ ಭವಿಷ್ಯದ ಬಗ್ಗೆ ಹಾಗೂ ಅವರ ವಿದ್ಯಾಭ್ಯಾಸದ ಬಗ್ಗೆ ಚಿಂತೆಗಳು ಹೆಚ್ಚಾಗುವುದು. ಆರ್ಥಿಕ ಜೀವನ ನೆಮ್ಮದಿಯಾಗಿರಲು ಸಾಕಷ್ಟು ಶ್ರಮ ಪಡಬೇಕಾಗುತ್ತದೆ. ಈ ಸಮಯದಲ್ಲಿ ನಿರೀಕ್ಷೆಯಂತೆ ಲಾಭ ಗಳಿಸುವುದು ಕಷ್ಟವಾಗಲಿದೆ. ದುಡಿದ ದುಡ್ಡು ಕೈಗೆ ಬರುವುದು ಕಷ್ಟವಾಗಲಿದೆ. ಸಾಲವಾಗಿ ನೀಡಿದ ಹಣ ವಾಪಸ್ ಪಡೆಯಲು ಸಾಕಷ್ಟು ತೊಂದರೆಯಾಗಲಿದೆ. ಒಟ್ಟಾರೆ ಈ 2 ದಿನಗಳ ಕಾಲ ಕೊಂಚ ಹೆಚ್ಚು ಸವಾಲುಗಳನ್ನು ನೀವು ಎದುರಿಸಬೇಕಾಗಬಹುದು. ಜಾಗ್ರತೆ. ಸೋಮವಾರ ಶಿವನಿಗೆ ಅಭಿಷೇಕ ಮಾಡುವುದು ಚಂದ್ರನ ಸ್ಥಾನವನ್ನು ಜಾತಕದಲ್ಲಿ ಬಲಪಡಿಸುತ್ತದೆ. 3. ಕನ್ಯಾ ರಾಶಿ. ಕನ್ಯಾ ರಾಶಿಯ 12ನೇ ಮನೆಯಲ್ಲಿ ಕೇತು ಚಂದ್ರ ಸಂಯೋಗವಾಗುವುದು. ಈ ಸಮಯದಲ್ಲಿ ಕನ್ಯಾ ರಾಶಿಯವರು ಜಾಗರೂಕರಾಗಿರಬೇಕು. ಅನಗತ್ಯ ಖರ್ಚು, ಆಕಸ್ಮಿಕ ಅವಘಡ, ಆಸ್ಪತ್ರೆ ಖರ್ಚು, ದೀರ್ಘಕಾಲದ ಕಾಯಿಲೆಗಳು ಸೃಷ್ಟಿಯಾಗುತ್ತವೆ. ಇದಲ್ಲದೆ ಕೋರ್ಟ್ ಕಚೇರಿ ತೊಂದರೆಗಳು ಕೂಡ ಹೆಚ್ಚಾಗಬಹುದು. ಹೀಗಾಗಿ ಜಾಗರೂಕರಾಗಿರುವುದು ತುಂಬ ಮುಖ್ಯ. ಮನೆಯಲ್ಲಿ ಅಶಾಂತಿ, ಕಚೇರಿಯಲ್ಲಿ ವಾದ ವಿವಾದಗಳು ಸೃಷ್ಟಿಯಾಗಬಹುದು. ಹೀಗಾಗಿ ಅನೇಕ ಆರೋಗ್ಯ ಸಮಸ್ಯೆಗಳು ಉದ್ಭವಿಸುವ ಸಾಧ್ಯತೆಗಳು ಇವೆ. ಹೀಗಾಗಿ ಕೇತು ಶಾಂತಿಗಾಗಿ ಗಣೇಶನನ್ನು ಪೂಜಿಸುವುದು, ಕಂಬಳಿ ದಾನ ಮಾಡುವುದು, ಶುಕ್ರವಾರ ಅಥವಾ ಮಂಗಳವಾರದಂದು ನಾಯಿಗಳಿಗೆ ಆಹಾರ ನೀಡುವುದು ಉತ್ತಮವೆಂದು ಪರಿಗಣಿಸಲಾಗುತ್ತದೆ. 4. ಮಕರ ರಾಶಿ. ಮಕರ ರಾಶಿಯವರ 8ನೇ ಮನೆಯಲ್ಲಿ ಕೇತು ಚಂದ್ರ ಸಂಯೋಗವಾಗಲಿದೆ. ಮಕರ ರಾಶಿಯವರು ಈ ಸಮಯದಲ್ಲಿ ತುಂಬ ಜಾಗರೂಕರಾಗಿರಬೇಕು. ಈ ಸಮಯದಲ್ಲಿ ಕೈಗೆ ಬಂದ ಹಣ ಮನೆಯೊಳಗೆ ಬರುವುದು ಕಷ್ಟವಿದೆ. ಈ ಅವಧಿಯಲ್ಲಿ ಹಣ ಕಳೆದುಕೊಳ್ಳುವ ಸಾಧ್ಯತೆ ಇದೆ. ಹಿಂದೆ ಮಾಡಿದ ಸಾಲಗಳನ್ನು ತೀರಿಸಲು ಕಷ್ಟವಾಗುವುದು. ಹಣ ಖರ್ಚು ಮಾಡುವುದರಿಂದ ಎಲ್ಲ ಸಮಸ್ಯೆಗಳು
ಬಗೆಹರಿಯುವುದಿಲ್ಲ ಎನ್ನುವುದನ್ನು ನೆನಪಿನಲ್ಲಿಡಿ. ಆರ್ಥಿಕವಾಗಿ ಸಮಸ್ಯೆಗಳು ಎದುರಾದರೂ ಅದನ್ನು ತಾಳ್ಮೆಯಿಂದ ನಿಭಾಯಿಸುವುದು ಮುಖ್ಯ. ನಿರಾಸೆ, ಬೇಸರಗೊಳ್ಳುವುದರಿಂದ ಸಮಸ್ಯೆಗಳಿಗೆ ಪರಿಹಾರ ಸಿಗುವುದಿಲ್ಲ. ನೆಮ್ಮದಿಯ ಜೀವನ ನಡೆಸಲು ಸ್ವಲ್ಪ ಕಷ್ಟ ಪಡಬೇಕಾಗುತ್ತದೆ. ಅಲ್ಲದೆ ಉದ್ಯೋಗ ಸ್ಥಳದಲ್ಲಿ ಕೆಲ ಸಮಸ್ಯೆಗಳು ಎದುರಾಗಬಹುದು. ಸಹೋದ್ಯೋಗಿಗಳ ಸಹಕಾರ ಇಲ್ಲದೆ ಕೆಲಸಗಳು ಅಪೂರ್ಣಗೊಳ್ಳುವ ಸಮಯ ಇದು. ಹೀಗಾಗಿ ಮಾನಸಿಕವಾಗಿ ಬಲವಾಗಿರುವುದು ತುಂಬ ಮುಖ್ಯ. ಈ ಸಮಯದಲ್ಲಿ ಧ್ಯಾನ ಮತ್ತು ಯೋಗ ಮಾಡುವುದರಿಂದ ಮನಸ್ಸನ್ನು ಶಾಂತಗೊಳಿಸಬಹುದು. 5. ಕುಂಭರಾಶಿ. ಕುಂಭರಾಶಿಯ 7ನೇ ಮನೆಯಲ್ಲಿ ಚಂದ್ರ ಕೇತು ಸಂಯೋಗವಾಗಲಿದೆ. ಈ ಸಮಯದಲ್ಲಿ ವಿವಾಹ ಜೀವನದಲ್ಲಿ ಅಶಾಂತಿ, ಅವಿವಾಹಿತರಿಗೆ ವಿವಾಹ ವಿಳಂಬ ಅಥವಾ ಕುಟುಂಬದವರಲ್ಲಿ ಆರೋಗ್ಯ ಸಮಸ್ಯೆ ಎದುರಾಗಬಹುದು. ಈ ಸಮಯದಲ್ಲಿ ನಿಮ್ಮೆಲ್ಲ ಕಾರ್ಯಗಳು ಅದ್ಭುತ ಫಲಗಳನ್ನು ನೀಡುವುದಿಲ್ಲ. ಹೀಗಾಗಿ ಆರ್ಥಿಕವಾಗಿ ಈ ಸಮಯ ಅನೇಕ ಸವಾಲುಗಳನ್ನು ಸೃಷ್ಟಿಸಬಹುದು. ನೆಮ್ಮದಿಯ ಜೀವನ ನಡೆಸಲು ಹಣಕಾಸಿನ ಕೊರತೆ ಉಂಟಾಗುವ ಸಾಧ್ಯತೆ ಇದೆ. ಆರ್ಥಿಕವಾಗಿ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಗುವ ಸಮಯ ಇದಲ್ಲ. ವಿನಾಕಾರಣ ಪ್ರಯತ್ನಗಳು ಸಮಯವನ್ನು ವ್ಯರ್ಥ ಮಾಡಬಹುದು. ಸ್ವಂತ ಹುದ್ದೆಯನ್ನು ಮಾಡುವವರು ಕೆಲ ತೊಂದರೆಗಳನ್ನು ಎದುರಿಸಬಹುದು. ಫೆಬ್ರವರಿ 3ರಿಂದ 5ರವರೆಗೆ ಕೊಂಚ ಅನುಕೂಲತೆಗಳು ಕಡಿಮೆ. ಹೀಗಾಗಿ ಜಾಗರೂಕರಾಗಿರಿ. ಮನೆಯಲ್ಲಿ ಮನಸ್ತಾಪಗಳು ಹೆಚ್ಚಾಗುವ ಸಾಧ್ಯತೆ ಇರುವುದರಿಂದ ನೆಮ್ಮದಿಯ ಜೀವನ ನಡೆಸಲು ಕಷ್ಟವಾಗಬಹುದು. ಜಾಗ್ರತೆ. ಗಣೇಶನ ಆರಾಧನೆ ಕೇತುವಿನ ನಕಾರಾತ್ಮಕ ಪರಿಣಾಮಗಳನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಫ್ರೆಂಡ್ಸ್, ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.